ಹಲೋ ಫ್ರೆಂಡ್ಸ್, ಇವತ್ತು ಸುಲಭವಾಗಿ ಹುರಿಗಡಲೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ 1 ಕಪ್ ಹುರಿಗಡಲೆ ಹಾಕಿ 2-3 ನಿಮಿಷ ತೇವಾಂಶ ಹೋಗೋ ತನಕ ಹುರ್ಕೋಬೇಕು. ಈ ಥರ ಮಾಡೋದ್ರಿಂದ ಹುರಿಗಡಲೆ ಕ್ರಿಸ್ಪಿಯಾಗಿ ಆಗುತ್ತೆ, ಉಂಡೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದು ಕಂಪ್ಲೀಟ್ಲಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಈ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಸಕ್ಕರೆ ಹಾಕಿ 1 ಏಲಕ್ಕಿ ಹಾಕಿ, ನೀವು ಏಲಕ್ಕಿನ ಸಿಪ್ಪೆ ಸುಲಿದು ಸಮೇತ ಹಾಕೋಬಹುದು, 1-2. ಇದನ್ನು ಪುಡಿ ಮಾಡಿಕೊಂಡು ಹುರಿಗಡಲೆ ಹಿಟ್ಟಿಗೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ 1/3 ಕಪ್ ಅಳತೆ ತುಪ್ಪ ಹಾಕಿ ಅದಕ್ಕೆ ನಮಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಗೋಡಂಬಿ, 1 ಟೇಬಲ್ ಸ್ಪೂನ್ ಬಾದಾಮಿ, 1 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ ಹಾಕಿದ್ದೀನಿ. ಇದನ್ನು ಸಹ 1-2-3 ನಿಮಿಷ ಹುರ್ಕೊಂಡು ತುಪ್ಪದಲ್ಲಿ. ಇವಾಗ ಈ ಬಿಸಿ ತುಪ್ಪನ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಂಡ್ರೆ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡುವಂಥ ಹುರಿಗಡಲೆ ಉಂಡೆ ಅಥವಾ ಪುಟಾಣಿ ಲಡ್ಡು ರೆಡಿ ಆಗುತ್ತೆ. ಇದನ್ನ ಯಾರು ಸಹ ಮಾಡ್ಬೋದು, ಬಿಗಿನರ್ಸ್ ಕೂಡ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಈಸಿ, ಹಾಗೆ ಒಂದು 10-15 ನಿಮಿಷದಲ್ಲೇ ಆಗೋಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಆದಾಗಲೂ ಸಹ ಹೊರಗಡೆ ಸ್ವೀಟ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಈ ಥರ ಸಿಹಿ ತಿಂಡಿನ ಮಾಡ್ಕೊಂಡು ತಿನ್ಬೋದು. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಈ ಸೈಜು 9 ಉಂಡೆಗಳಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.